Hello students. So if you are struggling how to draw a pie chart ಅಥವಾ ನಿಮ್ಗೆ ಏನಾದರೂ ಒಂದು ಪೈ ಚಾರ್ಟ್ ಮೇಲೆ ಕ್ವೆಶ್ಚನ್ ಕೊಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಥವಾ ನಿಮ್ಗೆ ಡ್ರಾ ಮಾಡಕ್ಕೆ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋನ ನೀವು ಎಂಡ್ ವರೆಗೂ ವಾಚ್ ಮಾಡಿ. ನಾನು ನಿಮಗೆ ಯಾವ ತರ ಈಸಿಯೆಸ್ಟ್ ವೇ ಅಲ್ಲಿ ಪೈ ಚಾರ್ಟ್ ನ ಡ್ರಾ ಮಾಡೋದು ಅದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಮ್ಗೆ ಪೈ ಚಾರ್ಟ್ ಅಂದ್ರೆ ಏನಂತ ಗೊತ್ತಿರಬೇಕು. ಜಸ್ಟ್ ಡೆಫಿನೇಷನ್ ಗೊತ್ತಿದ್ರೆ ಸಾಕು, ಅಥವಾ ಅದ್ರ ಮೀನಿಂಗ್ ನೋಡಿ. ಪೈ ಚಾರ್ಟ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು ಸರ್ಕಲ್ ವೇಲ್ ಅಂದ್ರೆ ಸರ್ಕಲ್ ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದು. ಅಂದ್ರೆ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಇಲ್ಲೊಂದು ಸರ್ಕಲ್ ಇದೆಯಾ? ಓಕೆ, ಈ ಸರ್ಕಲ್ ಅಲ್ಲಿ ನಾವು ಪಾರ್ಟ್ ಬೈ ಪಾರ್ಟ್ ಈ ತರ ಡಿವೈಡ್ ಮಾಡ್ಕೊಂಡಿದೀವಿ ನೋಡಿ. ಇಲ್ಲಿ ಆರೆಂಜ್ ಕಲರ್ ಇದೆ, ಇಲ್ಲಿ ಬ್ಲೂ ಕಲರ್ ಇದೆ, ಇಲ್ಲಿ ಗ್ರೀನ್ ಕಲರ್ ಇದೆ. ಈ ಪಾರ್ಟ್ ಬೈ ಪಾರ್ಟ್ ಏನಿದೆಯೋ ಅದನ್ನ ನಾವು ಒಂದೊಂದು ಸೆಕ್ಟರ್ ಅಂತ ಹೇಳ್ತೀವಿ. ಅಂಡ್ ಈ ಸೆಕ್ಟರ್ ನ ಫಾರ್ಮ್ ಮಾಡೋದಕ್ಕೆ ನಮ್ಗೆ ಆಂಗಲ್ ಗೊತ್ತಿರಬೇಕು. ಅದನ್ನ ಏನಂತ ಹೇಳ್ತಾರೆ ಅಂದ್ರೆ ಸೆಂಟ್ರಲ್ ಆಂಗಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಸೆಕ್ಟರ್ ಒಂದೊಂದು ಡಿಫ್ರೆಂಟ್ ಆಂಗಲ್ ಇರುತ್ತೆ. ಇದಕ್ಕೆ ಬೇರೆ ಆಂಗಲ್ ಇರುತ್ತೆ, ಬಿಕಾಸ್ ಇದಕ್ಕೆ ಪರ್ಸೆಂಟೇಜ್ ಬೇರೆ ಇದೆ ನೋಡಿ. ಇದಕ್ಕೆ ಡೇಟಾ ಬೇರೆ ಇರುತ್ತೆ, ಇದಕ್ಕೂ ಕೂಡ ಬೇರೆ ಡೇಟಾ ಇದೆ ನೋಡಿ. 8%, ಇದಕ್ಕೂ 8%, ಇದಕ್ಕೆ 25%. ಅಂದ್ರೆ ಇದಕ್ಕೆ 25% ಇದೆ, ಇದಕ್ಕೆ ಆಂಗಲ್ ಡಿಫ್ರೆಂಟ್ ಇರುತ್ತೆ. ದೇರ್ಫೋರ್ ಎಲ್ಲಾ ಸೆಕ್ಟರ್ಗೂ ಡಿಫ್ರೆಂಟ್ ಆಂಗಲ್ಸ್ ಇರುತ್ತೆ. ಆಂಗಲ್ ಕಂಡಿಡಿದ ಮೇಲೆ ನಾವು ಪೈ ಚಾರ್ಟ್ ಮಾಡಕ್ ಸಾಧ್ಯ. ಸೊ ಒಂದು ಕ್ವಶನ್ ತಗೊಂಡಿದ್ದೀನಿ ನೋಡಿ. ಡ್ರಾ ಅ ಪೈ ಚಾರ್ಟ್ ಫಾರ್ ದ ಗಿವನ್ ಡೇಟಾ. ಏನ್ ಕೊಟ್ಟಿರೋದು ಕ್ವಶನ್ ಇಲ್ಲಿ? ಟೈಮ್ ಸ್ಪೆಂಟ್ ಬೈ ಅ ಚೈಲ್ಡ್ ಡ್ಯೂರಿಂಗ್ ಅ ಡೇ. ಅಂದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ನೀವು ಇದೇ ಮೆಥಡ್ ನ ಎಲ್ಲಾ ಕ್ವಶನ್ಗೂ ಅಪ್ಲೈ ಮಾಡಬಹುದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅಥವಾ ಡೇಟಾ, ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಒಂದು ಕಾಲಮ್ ಮಾಡ್ಕೊಂತೀನಿ, ಆಕ್ಟಿವಿಟಿಲಿ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಸ್ಲೀಪ್ ಅಂಡ್ ಇನ್ನೊಂದು ಸ್ಕೂಲ್. ಅಂದ್ರೆ ಒಂದ್ ಮಗು ಏನೇನ್ ಆಕ್ಟಿವಿಟಿ ಎಷ್ಟು ಅವರ್ ಮಾಡ್ತಾ ಇದೆ ಅಂತ ನಮ್ಗೆ ಡೇಟಾ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಮಾಡ್ತಾ ಇದೆ ಆ ಮಗು, ಅಂಡ್ ಆಟ ಆಡ್ತಾ ಇದೆ, ಪ್ಲೇ, ಅಂಡ್ ಸಮ್ ಅದರ್ ಆಕ್ಟಿವಿಟೀಸ್ ಅದರ್ಸ್. ಸ್ಲೀಪ್ ಬಂದು ಇಲ್ಲಿ ಟೈಮ್ ಅಂತ ಬರ್ಕೋಣ, ಅಥವಾ ನಂಬರ್ ಆಫ್ ಅವರ್ಸ್. ಸ್ಲೀಪ್ ಬಂದು ಎಷ್ಟು ಅವರ್? 8 hours. ಸ್ಕೂಲ್ ಬಂದು 6 hours. ಹೋಮ್ವರ್ಕ್ ಬಂದು 4 hours. ಪ್ಲೇ ಬಂದು 4 hours. ಅಂಡ್ ಅದರ್ಸ್ ಬಂದು ಸಮ್ 2 hours ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಅರ್ಥ ಏನ್ ಮಾಡ್ಕೋಬೇಕಂದ್ರೆ, ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ವಾ, ನಾವು ಪೈ ಚಾರ್ಟ್ ಡ್ರಾ ಮಾಡ್ಬೇಕಂದ್ರೆ ನಮ್ಗೆ ಈ ಆಂಗಲ್ ಗೊತ್ತಿರಬೇಕು. ಅಂದ್ರೆ ಏನ್ ಆಂಗಲ್ ಅಂದ್ರೆ ಈ 8 hours ಏನ್ ಕೊಟ್ಟಿದ್ದಾರೋ ಅದು ಎಷ್ಟು ಆಂಗಲ್ ಗೆ ಕನ್ವರ್ಟ್ ಆಗುತ್ತೆ. ಅಂದ್ರೆ ಅದಕ್ಕೆ ಆ ಸೆಕ್ಟರ್ ಡ್ರಾ ಮಾಡ್ಬೇಕಂದ್ರೆ ನಾನು ಎಷ್ಟು ಸೆಂಟ್ರಲ್ ಆಂಗಲ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ಹೌ ವಿಲ್ ಯು ಫೈಂಡ್ ಔಟ್ ಸೆಂಟ್ರಲ್ ಆಂಗಲ್ ಅಂದ್ರೆ ವೆರಿ ಈಸಿ. ಫಸ್ಟ್ ಯು ನೀಡ್ ಟು ಕನ್ವರ್ಟ್ ಇನ್ ಟು ಫ್ರಾಕ್ಷನ್. ಅಂದ್ರೆ ಇನ್ ಫ್ರಾಕ್ಷನ್, ಆರ್ ಎಲ್ಸ್ ಯು ಕ್ಯಾನ್ ಸಿಂಪ್ಲಿ ರೈಟ್ ಇಟ್ ಆಸ್ ಫ್ರಾಕ್ಷನ್. ಫಸ್ಟ್ ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ಫ್ರಾಕ್ಷನ್. ಏನ್ ಸರ್ ಕನ್ವರ್ಟ್ ಮಾಡೋದಂದ್ರೆ ವೆರಿ ಈಸಿ. ಏನ್ ವ್ಯಾಲ್ಯೂ ಕೊಟ್ಟಿದಾರೋ ಆ ವ್ಯಾಲ್ಯೂನ ಬರ್ಕೊಡಿ. ರೈಟ್ ಡೌನ್ ದಿ ಗಿವನ್ ವ್ಯಾಲ್ಯೂ ಡಿವೈಡೆಡ್ ಬೈ ವಾಟ್ ಈಸ್ ದಿ ಟೋಟಲ್. ಇದನ್ನ ಟೋಟಲ್ ಮಾಡ್ಕೊಡಿ. ಎಲ್ಲಾ ನಂಬರ್ಸ್ ನ ಆಡ್ ಅಪ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಇನ್ ಅ ಡೇ ದೇರ್ ಶುಡ್ ಬಿ 24 hours. ಕರೆಕ್ಟಾ? ಅಥವಾ ಆಡ್ ಅಪ್ ಮಾಡ್ಕೊಳ್ಳಿ, 24 ಬರುತ್ತೆ. ಅದನ್ನ ಡಿವೈಡ್ ಬೈ ಟೋಟಲ್. ಅಂದ್ರೆ ಇಲ್ಲಿ ಫಾರ್ಮುಲಾ ಬರುತ್ತೆ ನೋಡಿ. ದ ಗಿವನ್ ವ್ಯಾಲ್ಯೂ, ಆ ಏನ್ ವ್ಯಾಲ್ಯೂ ಕೊಟ್ಟಿದಾರೋ ಅದನ್ನ ಬರ್ಕೊಳ್ಳಿ, ಡಿವೈಡೆಡ್ ಬೈ ಟೋಟಲ್. ಸೊ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಇದನ್ನ ಡಿವೈಡ್ ಮಾಡಿ 8 ಟೇಬಲ್ ಅಲ್ಲಿ. 8 1s are 8 3s are 24. ಸೊ ದ ಫ್ರಾಕ್ಷನ್ ಇಸ್ 1/3. ಅದೇ ತರ 6 ಮಾಡ್ಕೊಳ್ಳಿ. 6 ಡಿವೈಡೆಡ್ ಬೈ 24. 6 1s are 6 4s are 24. 1/4. Now 4/24. 4 1s are 4 6s are 1/6. This is also 4/24. ಅಂದ್ರೆ ಏನಂತ ಅರ್ಥ? You'll get 1/6 only. So 2 divided by 24. 2 1s are 2 and 2 2s are 4. That is 1/12. So value, particular value divided by total, you'll get fraction values. Now this should be converted into central angle. ಸೊ ಇವಾಗ ನಮ್ಮ ಮೇನ್ ಕಾಲಮ್ ಇದೆ ಸೆಂಟ್ರಲ್ ಆಂಗಲ್ ಬೇಕು, ಬಿಕಾಸ್ ದಿಸ್ ಇಸ್ ಓನ್ಲಿ ಇಂಪಾರ್ಟೆಂಟ್. ಇದೇ ಬೇಕಾಗಿರೋದು. ಹೌ ವಿಲ್ ಯು ಫೈಂಡ್ ಔಟ್ ಸೆಂಟ್ರಲ್ ಆಂಗಲ್? ಫ್ರಾಕ್ಷನ್ ಏನಿದೆಯೋ ದಟ್ ಫ್ರಾಕ್ಷನ್ ವ್ಯಾಲ್ಯೂ ಇಂಟು 360. ದಟ್ಸ್ ಆಲ್. ಬಿಕಾಸ್ ಇನ್ ಅ ಸರ್ಕಲ್ ದ ಟೋಟಲ್ ಆಂಗಲ್ ಇಸ್ 360. ದಟ್ ಇಸ್ ವೈ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ 360. ದಟ್ಸ್ ಆಲ್. ಸೊ ಫ್ರಾಕ್ಷನ್ ವ್ಯಾಲ್ಯೂ 1/3 ಇಂಟು 360. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ಆಫ್ಟರ್ ಸಾಲ್ವಿಂಗ್, ಡಿವೈಡ್ ಮಾಡಿ. 3 1s are 3 2s are 6. That is 12 and 0 as it is. So 120 degree.
ಸೊ ದೇರ್ ಫೋರ್ ಏನ್ ಅರ್ಥ ಇಲ್ಲಿ, ಸ್ಲೀಪ್ ಇದೆಯಲ್ವಾ, ಸ್ಲೀಪ್ ಅನ್ನೋ ಸೆಕ್ಟರ್ ನ ನಾವು ಡ್ರಾ ಮಾಡಿದಾಗ ಪೈ ಚಾರ್ಟ್ ಅಲ್ಲಿ ಇಟ್ ಶುಡ್ ಬಿ ಹ್ಯಾವಿಂಗ್ ದ ಸೆಂಟ್ರಲ್ ಆಂಗಲ್ ಆಸ್ 120 ಡಿಗ್ರಿ. ನಾವು ಸ್ಕೂಲ್ ಎಷ್ಟಿದೆ, ಫ್ರಾಕ್ಷನ್ ವ್ಯಾಲ್ಯೂ 1/4 into 360. So that is 4 table, 4 ones are 4 nines are, so that is 90 degree. So this is also this is 1/6, so 1/6 into 360, so 6 table, 6 6 are 36, that is 60 degree. And this is also 1/6, it means ಎಷ್ಟು ಬರ್ಬೋದು ನಮಗೆ ಸೇಮ್ ಆಂಗಲ್ ಬರುತ್ತೆ 60 ಡಿಗ್ರಿ. 1/12, 1/12 into 360, 12 ones are 12, 12 threes are 36, so that is 30 degrees. ಸೊ ನೋಡಿ, ಪೈ ಚಾರ್ಟ್ ನ ಮಾಡೋದಕ್ಕೆ ನಮ್ಮ ಹತ್ರ ಪ್ರೊಟ್ರಾಕ್ಟರ್ ಅವೈಲೇಬಲ್ ಇರಬೇಕು ಅಂಡ್ ಆಲ್ಸೋ ಕಾಂಪಾಸ್ ಅಂಡ್ ಇವನ್ ಸ್ಕೇಲ್. ಸೊ ನೀವೇನ್ ಮಾಡಿ, ಸ್ಕೇಲ್ ತಗೊಂಡು 4 ಸೆಂಟಿಮೀಟರ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ 4 ಸೆಂಟಿಮೀಟರ್ ಲೈನ್, ಓಕೆ. ಸೊ ನಮ್ಮ 4 ಸೆಂಟಿಮೀಟರ್ ಲೈನ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಹತ್ರ ಸ್ಕೇಲಿನ ಅವಶ್ಯಕತೆ ಇಲ್ಲ, ಸೊ ಸ್ಕೇಲ್ ನನಗೆ ಬೇಡ ಇವಾಗ. ಸೊ ದಿಸ್ ಇಸ್ ಮೈ ಸೆಂಟರ್ ಓ, ಓಕೆ, ಅಂಡ್ ದಿಸ್ ಇಸ್ ಮೈ ಪಾಯಿಂಟ್. ಸೊ ನೋಡಿ, ಕಾಂಪೋಸ್ ನ ತಗೊಂಡು ಏನ್ ಮಾಡಿ, ಸೆಂಟರ್ ಹತ್ರ ಪ್ಲೇಸ್ ಮಾಡ್ಕೊಳ್ಳಿ. ಅಂಡ್ 4 ಸೆಂಟಿಮೀಟರ್ ಸರಿ ನಾವು ಮಾಡ್ಕೊಂಡಿರೋ ಲೈನ್ ಸರಿ. ಸೊ ಇದನ್ನ ನೀವು 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿ. ಈ ತರ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡ್ತೀರಾ. ಓಕೆ, ಸೊ ದಿಸ್ ಇಸ್ ಮೈ ಸರ್ಕಲ್ ವಿತ್ 4 ಸೆಂಟಿಮೀಟರ್ ಅಂಡ್ ಸೆಂಟರ್ ಓ. ನನ್ಗೆ ಇವಾಗ ಕಾಂಪೋಸ್ ಅವಶ್ಯಕತೆ ಇಲ್ಲ. ಇವಾಗ ನಾನೇನ್ ಮಾಡ್ತೀನಿ, ಪ್ರೊಟ್ರಾಕ್ಟರ್ ತಗೊಂತೀನಿ, ಪ್ರೊಟ್ರಾಕ್ಟರ್ ನ ಇಲ್ಲಿ ಪ್ಲೇಸ್ ಮಾಡ್ತೀನಿ ನೋಡಿ, ಸಮ್ವೇರ್ ಹಿಯರ್, ಎಲ್ಲಿ ಸೆಂಟರ್ ಹತ್ರ, ಪ್ರಾಪರ್ ಆಗಿ ಸೆಂಟರ್ ಹತ್ರ ಪ್ಲೇಸ್ ಮಾಡಿ ಪ್ರೊಟ್ರಾಕ್ಟರ್ ನ. ಅಂಡ್ ಐ ನೀಡ್ ಟು ಮೆಜರ್ ಹೌ ಮಚ್, ಐ ನೀಡ್ ಟು ಮೆಜರ್ ಸ್ಲೀಪ್ ಈಸ್ ಆಕ್ಚುಲಿ 120 ಡಿಗ್ರಿ. ಸೊ 120 ಡಿಗ್ರಿ ಅಂದ್ರೆ ಇವಾಗ ನಾನು ಇಲ್ಲಿ 120 ಡಿಗ್ರಿ ಮೆಜರ್ ಮಾಡಬೇಕು. ಅದೇನು ಸರ್ ಮೆಜರ್ ಮಾಡ್ತೀರಾ ಅಂದ್ರೆ, ಇಟ್ ಈಸ್ ವೆರಿ ಈಸಿ. ಸೊ ನೋಡಿ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 0 ಡಿಗ್ರಿನ ನೋಡಿ, 0 ರೈಟ್ ಸೈಡ್ ಇಂದ ಬರ್ತೀನಿ, 10 20 30 ಇದೇ ತರ ಬಂದ್ರೆ ದಿಸ್ ಇಸ್ ಮೈ 90, ದಿಸ್ ಇಸ್ ಮೈ 120 ಡಿಗ್ರಿ. ಸೊ ಇಲ್ಲಿ 120 ಡಿಗ್ರಿ ಹತ್ರ ಪ್ಲೇಸ್ ಮಾಡ್ತೀನಿ. ಅಂಡ್ ನಾನು ಅದನ್ನ ಒಂದು ಪಾಯಿಂಟ್ ಇಟ್ಬಿಟ್ಟು, ದಟ್ಸ್ ಆಲ್, ಇನ್ನೊಂದು ಲೈನ್ ಡ್ರಾ ಮಾಡ್ಕೊಂತೀನಿ. ಅಂದ್ರೆ ಅಲ್ಲಿ ಪಾಯಿಂಟ್ ಇಟ್ಬಿಟ್ಟು ಒಂದು ಲೈನ್ ಡ್ರಾ ಮಾಡ್ಕೊಂತೀನಿ. ನಾನು ಇಲ್ಲಿ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನೋಡಿ, ಈ ತರ ಮಾಡ್ಕೊಂಡ್ರೆ ದಿಸ್ ಈಸ್ ಮೈ 120 ಡಿಗ್ರಿ ಸೆಂಟ್ರಲ್ ಆಂಗಲ್ ಅಂಡ್ ದಿಸ್ ಕರೆಸ್ಪಾಂಡ್ಸ್ ಟು ಸ್ಲೀಪ್. ಸ್ಲೀಪ್ ಬಂದು ಎಷ್ಟು ಅವರ್ಸ್ ಇದೆ, 8 hours, ಅದನ್ನು ಬರೆದು ಬಿಡ್ತೀನಿ. ಸೊ ನಮ್ಮ ಸ್ಲೀಪ್ ಆಗಿದೆ. ನೆಕ್ಸ್ಟ್ ಯಾವುದು, ಸ್ಕೂಲ್ ಬಂದು 90 ಡಿಗ್ರಿ. ಸೊ 90 ಡಿಗ್ರಿ ಹೆಂಗ್ ಸರ್ ಮಾಡೋದಂದ್ರೆ, 90 ಡಿಗ್ರಿ ನೋಡಿ, ಇವಾಗ ಕಾಂಪೋಸ್ ತಗೊಂತೀರಾ. ಕಾಂಪೋಸ್ ಒನ್ಸ್ ಅಗೇನ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಯಾವ ಲೈನ್ ಡ್ರಾ ಮಾಡಿದೀವೋ ಅದು, ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಕಾಂಪೋಸ್ ನ ಈ ತರ, ಪ್ರೊಟ್ರಾಕ್ಟರ್ ನ ಈ ತರ ತಿರ್ಗಿಸ್ಕೊಳ್ಳಿ. ಕಾಂಪೋಸ್ ಅಲ್ಲ, ಪ್ರೊಟ್ರಾಕ್ಟರ್. ಸೊ ಈ ತರ ಸೆಂಟರ್ ಹತ್ರ ಹಿಡ್ಕೊಂಡು ಯಾವ ಲೈನ್ ಮಾಡಿದೀವೋ ಆನ್ ದಟ್ ಲೈನ್ ಯು ಹ್ಯಾವ್ ಟು ಪ್ಲೇಸ್ ಇಟ್. ಅಂದ್ರೆ ನಾವೇನಂತ ಅರ್ಥ, ಈ ಲೈನ್ ಅಲ್ವಾ ಡ್ರಾ ಮಾಡಿರೋದು, ದಿಸ್ ಒನ್. ಸೊ ಅದ್ರ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ ಲೈಕ್ ದಿಸ್. ಸೊ ಸೆಂಟರ್ ಹತ್ರ ಪ್ಲೇಸ್ ಮಾಡಿದೀರಾ ಅಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಕರೆಕ್ಟ್ ಆಗಿದೆ. ಸೊ ನಾವು ಹೌ ಮಚ್ ಯು ನೀಡ್ ಟು ಮೆಜರ್ 90. ಸೊ 90 ಈಸ್ ದಿಸ್ ಮಚ್ ನೋಡಿ, 90 ಪ್ರಾಪರ್ 90 ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಮೈ 90 ಡಿಗ್ರಿ. ಸೊ ಅಲ್ಲೊಂದು ಪಾಯಿಂಟ್ ಇಟ್ಕೊಂತೀನಿ ಅಂಡ್ ಐ ವಿಲ್ ಡ್ರಾ ಅ ಲೈನ್ ಕಂಪ್ಲೀಟ್. ಸೊ ದಿಸ್ ಇಸ್ ಮೈ 90 ಡಿಗ್ರಿ ಅಂಡ್ ಇಟ್ ಬಿಲಾಂಗ್ಸ್ ಟು ಸ್ಕೂಲ್, ದಟ್ ಈಸ್ 6 hours. ಈಸಿ. ನಾವು ನೆಕ್ಸ್ಟ್ ಏನಿದೆ, ಹೋಮ್ವರ್ಕ್ ಇಸ್ 60 ಡಿಗ್ರಿ. 60 ಡಿಗ್ರಿ ಹೆಂಗ್ ಸರ್ ಮಾಡೋದಂದ್ರೆ ವೆರಿ ಈಸಿ. ಸೊ ಒನ್ಸ್ ಅಗೇನ್ ಐ ವಿಲ್ ಟೇಕ್ ಪ್ರೊಟ್ರಾಕ್ಟರ್ ಅಂಡ್ ಯಾವ ಲೈನ್ ಮೇಲೆ ಇಟ್ಕೊಂತೀನಿ, ಫಸ್ಟ್ ಸೆಂಟರ್ ಹತ್ರ ಇಟ್ಕೊಳ್ಳಿ ಅಂಡ್ ಇದನ್ನ ಸ್ವಲ್ಪ ಹಿಂಗೆ ಈ ಸೈಡ್ ಮಾಡ್ಕೊಳ್ಳಿ, ಬಿಕಾಸ್ ಈ ಲೈನ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ಅವರ್ ರೆಫರೆನ್ಸ್ ಲೈನ್. ಯಾವ ಪ್ರೀವಿಯಸ್ ಲೈನ್ ಮಾಡ್ತೀವೋ ದಟ್ ಶುಡ್ ಬಿ ಅವರ್ ರೆಫರೆನ್ಸ್ ಲೈನ್ ಅಷ್ಟೇ, ಅಥವಾ ರೇಡಿಯಸ್. ಸೊ ಐ ವಿಲ್ ಕೀಪ್ ಹಿಯರ್ ಅಂಡ್ 60 ಡಿಗ್ರಿ. 60 ಏನ್ ಬರುತ್ತೆ, 30 40 50 60 ನೋಡಿ, ಇಲ್ಲಿ 60 ಇದೆ. ಸೊ ಪ್ರಾಪರ್ 60 ಕೀಪ್ ಅ ಪಾಯಿಂಟ್ ಅಂಡ್ ಇಲ್ಲಿ ಇಟ್ಬಿಡಿ.
ಮಾರ್ಕ್ ಮಾಡಿ ಜಾಯಿನ್ ಮಾಡಿದ್ರೆ ಇಲ್ಲಿ 60 ಡಿಗ್ರಿ. ಸೊ ದಿಸ್ ಇಸ್ ಮೈ 60 ಡಿಗ್ರಿ and this belongs to which activity? Homework. And this is 6 hours. And this is also 60 degree. So this is also 60 degree andre very easy. Once again protractor na idra mele place ಮಾಡ್ಕೊಳ್ಳಿ and you have to start from this line. So ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೋಡಿ. ಸೊ ನಾನು 60 ಡಿಗ್ರಿ ಮಾಡ್ಕೊಂತೀನಿ. 60 ಬಿಕಾಸ್ ಸೇಮ್ ವ್ಯಾಲ್ಯೂ ಅಲ್ವಾ ಇರೋದು. 6 hours ಅಂದ್ರೆ ಇಲ್ಲೂ ಕೂಡ 60 ಡಿಗ್ರಿ. ಸೊ ದಿಸ್ ಇಸ್ ಮೈ 60. ಸೊ 60 ಬಂತಾ. ಸೊ ದಿಸ್ ಇಸ್ ಮೈ 60 ಡಿಗ್ರಿ ಅಂಡ್ ಯಾವ ಆಕ್ಟಿವಿಟಿ ಅದು? ಪ್ಲೇ ಈಸ್ 60 ಡಿಗ್ರಿ. ಪ್ಲೇ ಈಸ್ 60 ಡಿಗ್ರಿ. That is 6 hours. Now remaining this much will be how much ಅಂದ್ರೆ remaining ಯಾವ್ದಿದೆ? 30 ಡಿಗ್ರಿ. That is others. Obviously 30 ಡಿಗ್ರಿನೇ ಇರುತ್ತೆ. ಬೇಕಾದ್ರೆ ಮೆಜರ್ ಮಾಡಿ ನೋಡಿ. ಒಂದ್ಸರಿ ಮೆಜರ್ ಮಾಡಿ ನೋಡೋಣ 30 ಡಿಗ್ರಿ ಇದೆಯಾ ಅಲ್ವಾ ಅಂತ. ಅಂಡ್ ಆಬ್ವಿಯಸ್ಲಿ ಇರುತ್ತೆ. ಸೊ 30 ಡಿಗ್ರಿ ವಿ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಪಾಯಿಂಟ್ ಅಲ್ವಾ. ಇಲ್ಲಿ ಪ್ಲೇಸ್ ಮಾಡ್ಕೊಡಿ and ಈ ಲೈನ್ ಅಲ್ವಾ ಮಾಡಿರೋದು ಇವಾಗ. So this is my reference line, that is radius and 30 degree. See, is this 30 na? Yes, this is 30 degree. ನೋಡಿ ಪ್ರಾಪರ್ ಆಗಿದೆ. So this is 30 degree ಅಂದ್ರೆ ಏನಂತ ಅರ್ಥ? This is 30 degree and which activity? Others. And remaining is 2 hours. Yes, 2 hours. So that's all. ನಮ್ಮ ಏನಿದೆಯೋ ಪೈ ಚಾರ್ಟ್ ಅದು ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಸಾಲ್ವ್ ಮಾಡುವಾಗ ನೋಡಿ ಸ್ವಲ್ಪ ನಿಮ್ಗೆ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ. ಈ ತರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಎರೇಸ್ ಮಾಡ್ಬೋದು ನೀವು ಎಕ್ಸ್ಟ್ರಾಸ್ ಏನಿದೆಯೋ. ಕ್ಲಿಯರಾ? ಸೊ ಬಟ್ ಇಲ್ಲಿವರೆಗೂ ಪ್ರಾಪರ್ ಆಗಿ ನಿಮ್ಗೆ ಪೈ ಚಾರ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇಷ್ಟೇ. ಅವ್ರು ಏನೇ ಕ್ವಶನ್ಸ್ ಕೊಟ್ಟರು ನೀವು ಫಸ್ಟ್ ಏನ್ ಮಾಡಿ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದೇನ್ ಮಾಡ್ತೀರಾ? ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ, ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್. ಅಂಡ್ ಆ ಫ್ರಾಕ್ಷನ್ ಏನ್ ಬಂದಿದೆ ದಿಸ್ ವ್ಯಾಲ್ಯೂ ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 360. ದೆನ್ ಯು ವಿಲ್ ಗೆಟ್ ಸೆಂಟ್ರಲ್ ಆಂಗಲ್. ಅಂಡ್ ಜಸ್ಟ್ ಸರ್ಕಲ್ ಮಾಡ್ಕೊಂಡು ಒಂದೊಂದು ಆಂಗಲ್ಸ್ ಪರ್ಟಿಕ್ಯುಲರ್ ಆಂಗಲ್ಸ್ ನ ಫಾರ್ಮ್ ಮಾಡಿದ್ರೆ ಯು ವಿಲ್ ಗೆಟ್ ದೀಸ್ ಸೆಕ್ಟರ್ಸ್. ದಟ್ಸ್ ಆಲ್. ಇದನ್ನ ಕಲರ್ ಮಾಡಂಗಿದ್ರೆ ಕಲರ್ ಮಾಡ್ಕೊಡಿ, ನಿಮ್ ಇಷ್ಟ ಅದು. ಓಕೆ. ಸೊ ನೀವು ಪ್ರಾಪರ್ ಆಗಿ ಒಂದು ಪೈ ಚಾರ್ಟ್ ಮಾಡೋದು ಕಲ್ತಿದ್ದೀರಾ. ಸೊ ಇದನ್ನ ನೀವು ಏನಾದ್ರು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಇದು ಈಸಿ ಅನಿಸ್ತು ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.